ರೀ ನನಗೆ ಗೊತ್ತಿಲ್ಲ, ನೀವಿಲ್ಲ ಅಂದ್ರೆ ನನಗೆ ಬದುಕು ಶಕ್ತಿನೇ ಇಲ್ಲ. ಸಾಯೋದಾಗರೆ ಆದ್ರೆ ನಿಮ್ಮ ಆಸೆನ ಈಡೇರಿಸಿ ಸಾಯ್ಬೇಕು ಅನ್ನೋದು ಇವಾಗ ಮನಸ್ಸಿನಾಗ ಹುಟ್ಕೊಂಡದ. ಅದಕ್ಕೆ ನಾನು ಸಾಯೋಕ್ಕಿಂತ ಮುಂಚೆ ನಿಮ್ಮ ಕೈಗೆ ಮುದ್ದಾದ ಮಗನ ಕೊಟ್ಟ ಸಾಯ್ತನ ಹೊರತು ಆ ದೇವರು ನಿಜವಾಗಿದ್ರ ನಾವಿಬ್ಬರನ್ನೂ ಬದುಕಿಸ್ತಾನ. ಅಕಸ್ಮಾತ್ ಆ ದೇವರು ಕಲ್ಲಾಗಿದ್ರ ನನ್ನರ ಇಲ್ಲ ಮಗುನರ ಇಬ್ಬರಾಗ ಒಬ್ಬರನ್ನ ಬದುಕಿಸ್ತಾನ. ಆ ದೇವ್ರು ಏನಾರ ಇದ್ರೆ ನಾವಿಬ್ಬರನ್ನೂ ಬದುಕಿಸ್ತಾನೆ. ಆ ದೇವ್ರ ಮೇಲೆ ನಂಬಿಕೆ ಇಟ್ಟ ನಾವಿಬ್ಬರು ಮುಂದುವರಿನು. ಆ ದೇವ್ರು ನಮಗೆ ಒಳ್ಳೇದ ಮಾಡ್ತದಂತ ನಾನು ಅನ್ಕೋತೇನೆ. ಆದ್ರೆ ಇನ್ನೊಂದು, ನೀವು ಈ ರೀತಿ ಸಿಟ್ಟು ಮಾಡ್ಕೋಕೆ ಹೋಗ್ಬೇಡ್ರಿ. ನಿಮ್ಮ ಸಿಟ್ಟು ನೋಡಿ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತೈತಿ. ಅಯ್ಯೋ ಇವ್ರು ಇಂಥ ಪರಿ ಸಿಟ್ಟು ಮಾಡ್ಕೊಂಡಾರ, ನಾನು ಏನು ಮಾಡಲಿ ಅಂತ ಎಷ್ಟು ಕಣ್ಣೀರು ಹಾಕೇನೆ ನಾನು, ನನಗೆ ಗೊತ್ತದು. ಬಾ ಇಲ್ಲಿ ಖುಷಿ, ಬಾ. ಸಾರಿ, ನಂದು ತಪ್ಪಾಗೈತಿ, ನನ್ನ ಕ್ಷಮಿಸ್ಬಿಡು. ನಾನು ಆ ರೀತಿ ಎಲ್ಲ ಸಿಟ್ಟಿನಾಗ ಮಾತಾಡಬಾರ್ದಾಗಿತ್ತು. ನೀನು ಅಷ್ಟು ಹತ್ರ ಬಂದ್ರೂ ನಾನು ಇನ್ನು ಬೈದು ದೂರ ಕಳಿಸ್ಬಾರ್ದಾಗಿತ್ತು. ನನ್ನನ್ನು ಕ್ಷಮಿಸ್ಬಿಡು. ಇದಕ್ಕೆಲ್ಲ ನಾನಾ ಕಾರಣ ಆದ್ನಿ. ನಾನು ಇನ್ನೊಂದ್ಸರಿ ನಿಮ್ಗೆ ಸುಳ್ಳು ಹೇಳಂಗಿಲ್ಲ. ನಾನು ತಪ್ಪು ಮಾಡೀನಿ. ನಾನು ಸುಳ್ಳು ಹೇಳಬಾರ್ದಾಗಿತ್ತು ನಿಮಗೆ. ನಾನು ಇರೋದನ್ನು ಹೇಳಬೇಕಾಗಿತ್ತು. ನಾನು ಮೊದಲ ನಿಮ್ಗೆ ಹೇಳಿದ್ರೆ ನೀವು ನನ್ನ ಬಿಟ್ಟು ಆ ಮದುನ ಜೊತೆನ ಜೀವನ ಮಾಡ್ತಿದ್ರಿ. ಆದ್ರೆ ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ನಿ. ಅತ್ತೆ ನನಗೆ ನಿಮ್ಮ ಮ್ಯಾಲೆ ಪ್ರೀತಿ ಹುಟ್ಟುವಂಗೆ ಎಲ್ಲ ಮಾತುಗಳನ್ನ ಹೇಳಿಬಿಟ್ಟಿದ್ರು. ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡತ್ತಿದ್ನಿ. ನಿಮ್ಮನ್ನು ಯಾರಿಗೂ ಬಿಟ್ಟು ಕೊಡೋಷ್ಟು ಒಳ್ಳೆಯವಳು ಇರೋಕ್ಕಿಲ್ಲ ನಾನು. ಅದಕ್ಕೆ ನಿಮಗೆ ಅತ್ತಿಗೆ ತೊಂದರೆ ಕೊಟ್ಟಾರಂತ ಹೇಳಿ ನಾನು ಅವ್ರ ಮನೆಗೆ ಅವ್ರಿಗೆ ತೊಂದರೆ ಕೊಡೋಕೆ ಹೋಗಿದ್ನಿ. ಆದ್ರೆ ನೀವ ಬ್ಯಾಡ ಅಂತ ನನ್ನ ಕರ್ಕೊಂಡು ಬಂದ್ರಿ. ಇಲ್ಲ, ನಾನಾದರೂ ಅವ್ರಿಗೆ ನಾನು ಪ್ರೆಗ್ನೆಂಟ್ ಆಗೋ ಒಳಗಾಗಿ ಅವ್ರಿಗೇನಾದರೂ ಮಾಡಿ ಬರ್ತೀನಿ ರೀ. ಏನಾದರೂ ಮಾಡಿ ಬರ್ತೀನಿ. ನನಗೆ ಸಮಾಧಾನ ಇಲ್ಲ. ನೋಡು, ಅವ್ರದ್ದು ವಿಷಯ ಬಿಟ್ಬಿಡ. ಅವ್ರದ ಮುಂದೆ ನೋಡ್ಕೊಳಕ್ ಬರ್ತೈತಿ. ಈಗ ನಮ್ಮ ಜೀವನದ ನಾವು ನೋಡ್ಕೋಬೇಕು. ಅವ್ರನ್ನ ತೊಗೊಂಡು ನಾವೇನು ಮಾಡೋದೈತಿ ಇವಾಗ? ಹಾಂ, ನಮ್ಮದು ನೋಡ್ಕೋಬೇಕು ಮೊದಲು. ಅದನ್ನ ಬಿಟ್ಟು ಅವ್ರದ್ದು ನೋಡ್ಕೊಂತ ಕುಂತ್ರ ನಮ್ದು ಜೀವನ ಹಾಳಾಗ್ತತಿ. ನನ್ನ ಮಗ ಸೊಸಿ ಒಂದಾದ್ರು, ಇನ್ನು ಇವರಿಬ್ಬರು ಸಂಸಾರ ಚಾಲೂ ಮಾಡ್ಬೇಕು. ಇಲ್ಲಂತಂದ್ರೆ ನನ್ನ ಮೊಮ್ಮಗ ನೋಡೋದು ಯಾವಾಗ? ಖುಷಿ, ವೀರು, ಹಾಂ ಅತ್ತೆ ಬರ್ರಿ, ಒಳಗೆ ಬರ್ರಿ ಅತ್ತೆ. ಬರ್ರಿ ಅತ್ತೆ, ಕುಂದ್ರೆ ಬರ್ರಿ. ಈಗ ಸಮಾಧಾನ ಆದ್ಯೋ ಇಲ್ಲೋ? ಇನ್ನೂ ಕಣ್ಣೀರು ಹಾಕೊಂತನ ಅದೆಯಲ್ಲ. ವೀರು ಒಪ್ಕೊಂಡೋ ಇಲ್ಲೋ ನಿನ್ನನ್ನು? ಈಗ ಏನಾಯ್ತು? ಯಾಕೆ ಹಾಳಾಕತ್ತಿದ್ದಿ ಮತ್ತೆ? ಇದು ಇವಾಗ ಖುಷಿಗೆ ಬರತ್ತಿ ಅತ್ತಿ ಕಣ್ಣೀರು. ನಮ್ಮ ಮಾವ ನನ್ನ ಒಪ್ಕೊಂಡಲ್ಲ ಅಂತ ಖುಷಿ ಆಗ್ತಾ ಇದೆ. ಇಲ್ಲ ಅಂದಿದ್ರೆ ನಾನು ಸಾಯ್ಬೇಕಂತ ಅನ್ಕೊಂಡ್ಬಿಟ್ಟಿದ್ನಿ. ಇವತ್ತು ನಾನು ಸಾವಾರ ಆಗಿರಬೇಕು, ಇಲ್ಲ ಅಂದ್ರೆ ಮಾವ ನನ್ನ ಒಪ್ಕೊಂಡಾರ ಒಪ್ಕೋಬೇಕು ಅಂತ ಅನ್ಕೊಂಡಿದ್ನಿ. ಆದ್ರೆ ಮಾವ ನನ್ನನ್ನು ಒಪ್ಕೊಳ್ಳೋಂಗಾಯ್ತು. ನಂಗೆ ಅದ ಖುಷಿ. ವೀರು, ಇವತ್ತು ನಿಮ್ದಿಬ್ಬರದು ಫಸ್ಟ್ ನೈಟ್ ಇಟ್ಕೊಳ್ಳೋಣ. ಹಾಂ, ಇವತ್ತು ದಿನ ಚಲೋ ಐತಂತ. ಇವತ್ತು ನೀವಿಬ್ರು ಒಂದಾದ್ರೆ ಮುದ್ದಾದ ಒಂದು ಗಂಡು ಮಗು ಹುಟ್ಟುತ್ತೆ. ಹಾಂ ಸರಿ, ಇವತ್ತು ರಾತ್ರಿಗೆಲ್ಲ ತಯಾರು ಮಾಡ್ಕೊಳ್ಳೋಣ. ಖುಷಿ ಬಾ, ಎದ್ದು ಬಾ. ಎಲ್ಲ ಸ್ವಲ್ಪ ನಿಮ್ಮ ಅಪ್ಪಗದು ಬರಕ್ಕೆ ಹೇಳೋಣ. ಆಮೇಲೆ ಈಕಿಗೆ ಬರ್ತಾನೆ. ಇಲ್ಲ ಬಾ ಅಂತ ಹೇಳಿದಾನೆ ಸಾವಕಾಗ, ಅಕ್ಕಿ ಬರ್ತಾಳೆ. ಬಾ. ಸರಿ ಅತ್ತೆ ಅಮ್ಮ, ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಸರಿ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ. ನಾನು ಇವು ಸಾವಕನ ಹೋಗಿ ಕರೆದು ಬರ್ತಾನೆ. ಸರಿ ಅತ್ತೆ ಅಮ್ಮ. ವೀರು, ಯಾಕೆ ಸುಮ್ಮನೆ ಕುಂತಿದ್ದಿ? ಯಾಕೆ ಏನೂ ಮಾತಾಡೋದಿಲ್ಲ? ಏನು ಗುಳಿಗೆ ಕಾಲಾಗ? ಏನಂತೇಳಿ, ನಾನು ಅಕ್ಕಿ ಜೊತೆ ಸಂಸಾರ ಮಾಡೋಕೆ ಒಪ್ಕೋದಿದ್ರೆ ಸಾಯ್ತಾನಂತೆ ಗುಳಿಗೆ ತೊಗೊಳತ್ತಿದ್ಲು. ಕೈ ಬಡದ್ನೇ ಎಲ್ಲ ಕೆಳಗೆ ಬಿದ್ದಾವ ನೋಡ್ದಬಿ. ಅದಕ್ಕೆ ಆಯ್ತು ಬಿಡತ್ತಂತೇಳಿ ಸುಮ್ಮನೆ ಆಗ್ಬಿಟ್ನಿ. ಮತ್ತು ಇನ್ನೇನು ಮಾಡೋದು? ಜೀವನದಾಗ ಎಲ್ಲ ಬರ್ತೈತಿ, ಕಷ್ಟ ಬರ್ತೈತಿ, ಸುಖ ಬರ್ತೈತಿ. ಎಲ್ಲನೂ ಅನ್ಸರ್ಸ್ಕೊಂಡು ಹೋಗ್ಬೇಕಷ್ಟ ಅಂತೇಳಿ ಸುಮ್ಮನೆ ಆದ್ನಿ. ಸರಿ, ನೀನು ಹೆಂಗೆ ಹೇಳ್ತಿ ಹಂಗೆ ಆಗಲಿ. ನಾನು ಸ್ವಲ್ಪ ಹೊರ ಕೆಲಸ ಐತಿ, ಹೋಗಿ ಬರ್ತಾನಂತ. ಜಲ್ದಿ ಬಾ. ಮತ್ತು ನೀನು ಅತ್ತ ಹೋಗಿಗಿ ಮೊದಲು ಇವತ್ತು ಇದನ್ನು ಬೇರೆ ಇಟ್ಕೊಂಡು ಹಂಗಂತ ಲೇಟ್ ಮಾಡಿ ಬಂದಿದ್ದೀನಿ. ಮತ್ತೆ ಜಲ್ದಿ ಬಾ ಇವತ್ತು. ಏನು ಇವತ್ತಿನ ದಿನ ಭಾಳ ಚಲೋ ಐತಂತ. ಮದುವೆ ಆದವ್ರಿಗೆ ಹೊಸ್ದಾಗೆ ಒಂದಾಗ ಅವ್ರಿಗೆ. ಹಾಂ, ಜಲ್ದಿ ಹೋಗಿ ಅತ್ತ ಬರುವಾಗ ಇವು ತೊಗೊಂಡು ಬಾ, ಸ್ವೀಟ್ ಅದು. ಹಾಂ ಸರಿ ಅಮ್ಮ, ನಾನು ಬರ್ತೀನಿ. ಸರಿ, ಹೋಗಿ ಬಾ. ಏನು ಹುಡುಗರು ಏನು ಈಗಿನ ಕಾಲದಾಗ ಒಂದು ತಿಳಿದಂಗೆ ಆಗೈತಿ. ಅಲ್ಲ, ಇಷ್ಟು ದಿನ ಆದ್ರೂ ಹೆಂಗೆ ಸುಮ್ಮನೆ ಇದ್ದಾರೋ ಏನೋ. ಜಗಳ ಆಡೋದು. ಈ ಜಗಳದಾಗ ಜೀವನ ಮುಗಿದು ಹೋಗ್ಬಿಡ್ತೈತಿ. ಅಲ್ಲ, ಸಾಯಕ್ಕೆ ಹೊಂಟಾಳಂತ ನೋಡು. ಸತ್ಗಿತ್ತ ಗುಳಿಗೆ ತೊಗೊಂಡು ಏನಾರ ಆದ್ರೆ ನಮ್ಮನ್ನು ನಾನು ಸುಮ್ಮನೆ ಬಿಟ್ಟ ನಾನು ಜಲ್ಲಿಗೆ ಹಾಕ್ಸ್ಬಿಡ್ತಿದ್ದ. ಏನು ಹುಡುಗರು ಏನು, ನನಗಂತೂ ಒಂದು ತಿಳಿದಂಗೆ ಆಗೈತಿ. ಸರಿ, ಆ ಕಡೆ ಬಡ ಎಲ್ಲ ಡೆಕೋರೇಷನ್ರ ಮಾಡಿರಿ. ಆತ್ಮ ರೂಮ್ ಎಲ್ಲ ಚಂದಾಗ. ಈ ಸಾವಕಾಗ ಹೇಳಿ ಬರ್ತಾನೆ ಹೋಗಿ. ಯಾಕೆ ಮಧು ಇಲ್ಲಿ ಬಂದು ನಿಂತಾಳು? ಏನೋ ಆದಂಗೆ ಐತಿ. ಮಧು, ಯಾಕೆ ಇಲ್ಲಿ ನಿಂತಿದೆಯಾ? ಏನಾಯಿತು? ಏನೇ ಯೋಚನೆ ಮಾಡಕತ್ತಿದೆ? ಅದು ಏನಿಲ್ಲ, ನೀವು 2 ದಿನ ಊರಿಗೆ ಹೋಗ್ತಾನಂದ್ರಲ್ಲ, ನಾನೊಬ್ಬಳೇ ಇರಬೇಕಲ್ಲ ಅಂತ ಯೋಚನೆ ಮಾಡತ್ತಿದ್ದೀನಿ ರೀ. ಅಯ್ಯೋ, ಒಬ್ಬಳೇ ಯಾಕ? ಅಪ್ಪ ಇದ್ದಾರೆ, ಅಮ್ಮ ಇದ್ದಾಳೆ, ಮತ್ತು ನನ್ನ ತಂಗಿ ಇದ್ದಾಳೆ. ಇವಾಗ ನೋಡಿದ್ರೆ ಅವ್ರ ತಮ್ಮ ಒಬ್ಬರು.
ಇಷ್ಟು ಜನ ಮನೆಯಾಗಿರ್ತಾರ. ಅದನ್ನ ಬಿಟ್ಟು ನೀನು ಒಬ್ಬಾಕೆ ಹೆಂಗಾಗ್ತಿದ್ದಿ? ನೀನು ಬೇಕಿದ್ರೆ ನಿಮ್ಮ ಅಪ್ಪ ಅಮ್ಮನಂತೆ 2 ದಿನ ಹೋಗಿ ಬರ್ತೀನ, ಕಳಿಸಿ ಬರಲಿ. ಹೌದಾ, ಅಪ್ಪ ಅಮ್ಮನ ಹತ್ರ ಕಳಿಸ್ಬರ್ತೀರಾ ನಿಜವಾಗ್ಲೂ? ಆದರೆ ಅತ್ತೆ ಅದು ಒಪ್ಪಬೇಕಲ್ಲ. ಅಯ್ಯೋ ಅಮ್ಮನ ನಾನು ಒಪ್ಪಿಸ್ತೇನೋ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೇನೆ. ಹಾಂ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಎಲ್ಲೂ ಕರ್ಕೊಂಡು ಹೋಗಿಲ್ಲ ಮದುವೆ ಆದಾಗಿಂದ ಅಂತ ಹೇಳ್ತೇನೋ. ನೀನನ್ನು ಅಲ್ಲಿ ಬಿಟ್ಟು ನಾನು ಬೆಂಗ್ಳೂರಿಗೆ ಹೋಗಿ ಬರ್ತೇನೆ. ಬರಬೇಕಾದ್ರೆ ನೀನು ಕರ್ಕೊಂಡು ಬರ್ತೇನೆ, ಸರಿನಾ? ನಿಜವಾಗ್ಲೂ ರೀ, ನಂಗೆ ತುಂಬ ಖುಷಿ ಆಗ್ತಾ ಇದೆ ರೀ. ಅಪ್ಪ ಅಮ್ಮನ ನೋಡಿ ತುಂಬ ದಿನ ಆಯಿತು. ಇಲ್ಲೇ ಆದರೂ ಅಪ್ಪ ಅಮ್ಮಂಗೆ ಬಾ ಅಂದ್ರೆ ಅವ್ರು ಬರೋದೇ ಇಲ್ಲ ಅಂತಾರ. ಇಲ್ಲ ಅಮ್ಮ, ನಾ ಅಲ್ಲಿ ಬರಲ್ಲ, ನೀನೇ ಬೇಕಿದ್ರೆ ಬಾ ಅಂತ ಅಂತಾರ. ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ರೀ. ಐ ಲವ್ ಯು ರೀ. ಅದೇ ಖುಷಿಗೆ ಒಂದು ಉಮ್ಮ ರೀ, ಯಾರಾದರೂ ಬಂದರೆ ನೀವು ನೋಡಿದ್ರೆ ಯಾವಾಗಲೂ ಅದರಲ್ಲೇ ಇರ್ತೀರ, ಸುಮ್ಮನೆ ಇರಿ. ಅಯ್ಯೋ, ನಾನು ಬೇರೆ ಯಾರಾದ್ರೂ ಹತ್ರ ಕೇಳಿದ್ನಾ ಅಥವಾ ಬೇರೆ ಯಾರಾದ್ರೂ ಹೆಂಡತಿ ಹತ್ರ ಕೇಳಿದ್ನಾ? ಇಲ್ಲ ತಾನೇ, ಮತ್ತು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಇವಾಗ ಕೊಡಲ್ಲ ಅಂದರೆ ಹೇಗೆ ಚಿನ್ನ? ಒಂದೇ ಒಂದು ಅಂತ ಕೊಟ್ಬಿಡು, ನಾನು ಹೋಗ್ತೀನಿ, ಸರಿನಾ? ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ, ನಾನು ಕೊಡಲ್ಲ. ಹೌದಾ? ಸರಿ, ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತ ಹೇಳಿ ಒಂದು ಅಂದ್ಕೊಡ್ತೀನಿ, ಕಣ್ಣು ಮುಚ್ಚಿ ಕೊಡ್ತೀನಿ. ಕಣ್ಣು ಯಾಕೆ ಮುಚ್ಚಬೇಕು? ನಾನು ಕಣ್ಣು ತೆಗ್ದೇ ಇರ್ತೀನಿ, ನೀನು ಕೊಡು. ಅಯ್ಯೋ, ಕಣ್ಣು ಮುಚ್ಚ್ರಿ, ಕೊಡ್ತೀನಿ ಅಂತ ಹೇಳ್ದೆ ತಾನೇ. ಸರಿ, ತಪ್ಪಿಸ್ಕೋಬಾರ್ದು. ಇಲ್ಲ, ಬೇಗ ಕೊಡು. ಅಯ್ಯೋ ಕರ್ಮ, ಏನು ಹೊತ್ತ ಹೇಳಿಲ್ಲ ನಾಯಕ. ಅತ್ತಮ್ಮ, ನೀವು ಇಲ್ಲಿ ಏನಾದರೂ ಕೆಲಸ ಇತ್ತಾ? ಅಯ್ಯ, ಏನು ರೂಮಿಗೆ ಬರ್ಬಾರ್ದ ನಂಗಾರ? ಅಲ್ಲ, ಕದಾತ ಹಾಕೊಳಕ್ಕೆ ಬರ್ತದೆ ಇಲ್ಲೋ? ಮನ್ಯಾಗ ವಯಸ್ಸಿಗೆ ಬಂದದ ಹುಡುಗ ಹುಡುಗಿ ಅದಾರ, ನೀವು ಹಿಂಗೆ ಕದ ತಕೊಂಡು ಮಾಡಿದ್ರೆ ಹೆಂಗೆ? ಅಯ್ಯೋ ಅಮ್ಮ, ನಾವಾದರೂ ಏನು ಮಾಡ್ತಾ ಇದ್ವಿ? ಅದನ್ನೇ ಮಾತಾಡ್ಕೊತ ನಿಂತಿದ್ವಿ, ಅಷ್ಟ್ರಾಗ ನೀನು ಬಂದು ಅಷ್ಟ. ಹೇಳಮ್ಮ, ಏನಾದರೂ ಹೇಳೋದಿತ್ತ? ಏನೋ ಹೇಳಕಂತ ಬನ್ನಿ, ನಿಮ್ಮನ್ನ ಇದ್ರಾಗ ನೋಡಿ ಏನು ಹೇಳ್ಬೇಕಂತ ನನಗೆ ಗೊತ್ತಾಗತ್ತೆ, ಮರ್ತಂಗಾತು. ಅಯ್ಯೋ, ನೆನಪಂದಾಗ ಹೇಳ್ತಾನೆ ತಗೋ. ಸರಿ ಅಮ್ಮ. ಅಮ್ಮ, ಯಾವಾಗಲೂ ಯಾಕೆ ಹಿಂಗೆ ಉಪ್ಪು ಅಂತ ಇರ್ತೀಯ? ಸ್ವಲ್ಪ ನಗ್ನಾಗ್ತಾ ಇರಮ್ಮ. ಅಮ್ಮ, ನಿಂಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನನ್ನ ಜೊತೆಗೆ ನಾನು ಮದುವೆನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅವಳ ಮದುವೆ ಆದಾಗಿಂದ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಹಾಗಾಗಿ ಇವಾಗ ಅವರು ಅವ್ರವ್ರ ಹೆಂಡ್ತಿನ ಕರ್ಕೊಂಬರತ್ತಾರಂತ, ಅದಕ್ಕೆ ನಾನು ಮದುವೆನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೇನ. ಕರ್ಕೊಂಡು ಹೋಗ್ಲಾ ಅಮ್ಮ? ಓ, ಈಗ ಇಲ್ಲಿಬ್ರು ಬಂದ ಒಳಗೆ ಮಾತಾಡಿ ಯೋಚನೆ ಮಾಡ್ಕೊಂಡು ಆಮೇಲೆ ನಾನು ಕೇಳಕತ್ತೇನ? ಏನಾದರೂ ಮಾಡ್ರಪ್ಪ, ನನಗೇನ? ನೀನು ಹೆಂಡ್ತಿ, ನೀನು ಇಷ್ಟ, ಬೇಕಿದ್ರೆ ಕರ್ಕೊಂಡು ಹೋಗು, ಬೇಡಾದ್ರೆ ಬಿಟ್ಟು ಹೋಗು. ನಾನೇನು ನನಗೇನ ತಿಂದು ಬಿಡ್ತಾನೆ ಇಲ್ಲಿ ಬಿಟ್ರೆ? ಅಯ್ಯೋ ಹಂಗಲ್ಲ ಅಮ್ಮ, ಅದು ಎಲ್ಲರೂ ಅವ್ರ ಹೆಂಡ್ತಿನ ಕರ್ಕೊಂಬರತ್ತಿದ್ರಲ್ಲ, ಅದಕ್ಕೆ ನಾನು ಕರ್ಕೊಂಡು ಹೋದ್ರಾಯ್ತಂತ. ಅವಳನ್ನ ನಾನು ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಪಾಪ ಮದುವೆ ಆದಾಗಿಂದ ಮನ್ಯಾಗ ಅದಾಳ. 3 ಹೊತ್ತು ಮನ್ಯಾಗಿದ್ದಕ್ಕಿಗೂ ಸಾಕಾಗಿರ್ತೈತಲ್ಲ, ಅದಕ್ಕಾಗಿ ಈ ಸರಿ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೇನಿ. ನಿಮ್ದೇನೋ ಅಭ್ಯಂತರ ಇಲ್ಲಲ್ಲ? ಅಯ್ಯೋ, ಧಾರವಾಡವಾಗಿ ಕರ್ಕೊಂಡು ಹೋಗಪ್ಪ ನೀನು ಹೆಂಡ್ತಿನ. ಯಾಕೆ ನಿಮ್ಮ ಅಭ್ಯಂತರ ಇಲ್ಲ ಅಂತ ಕೇಳತ್ತಿದ್ದಿ? ನೀನು ನನಗೆ ಬಿಟ್ಟಿದ್ದು, ನಿನ್ನ ಹೆಂಡ್ತಿಗೆ ಬಿಟ್ಟಿದ್ದು, ಏನಾದರೂ ಮಾಡ್ಕೊರಿ, ನಾವು ಯಾಕೆ ನೋಡಕ್ಕೆ ಬಂದು ತಲೆ ಹಾಕೋನು? ಅಯ್ಯೋ ಅಮ್ಮ, ನಾನು ಹಂಗೆ ಹೇಳಿಲ್ಲ ಅಮ್ಮ. ಅಂದ್ರೆ ಆಕಿ ಇಲ್ಲೇ ಇರ್ತಾನೆ ನಾತಾಳ, ಬರಂಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಪಾಪ ಅತ್ತಿ ಮಾವ ಅದು ಅಷ್ಟೇ ಆಗ್ತಾರೆ, ಅತ್ತಿಗೆ ಎಲ್ಲ ಕೆಲಸ ಆಗ್ತೈತಿ, ನಾನು ಬರಂಗಿಲ್ಲ ಅಂತ ಅಂದ್ಲು. ನಾನು ಅಮ್ಮನ ಕೇಳ್ತಾನೆ, ಅಮ್ಮ ಕರ್ಕೊಂಡು ಹೋಗಂದ್ರೆ ನಾನು ಇನ್ನೂ ಕರ್ಕೊಂಡು ಹೋಗ್ತಾನೆ ಅಂತ ಅನ್ನಿ. ಅದಕ್ಕಾಗಿ ನಿಮ್ಮನ್ನೊಂದು ಮಾತು ಕೇಳೀನಿ, ನೀವು ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋಗ್ತಾನೆ. ನಿಮಗೇನು ಕೆಲಸ ಮಾಡೋಕ್ಕೆ ತೊಂದರೆ ಆಗಂಗಿಲ್ಲ ಅಂತಂದ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ನಮಗೆ ತೊಂದರೆ ಆಗ್ತೈತಿ, ಬೇಡ ಇಲ್ಲೇ ಇರಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಮ್ಮ. ಹೌದು ಅತ್ತೆ, ಮತ್ತು ನೀವು ಹೋಗಂದ್ರೆ ಅಷ್ಟೇ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅತ್ತೆ. ಅವ್ರು ಕೇಳಿದರು, ಅದಕ್ಕೆ ಅತ್ತೆನ ಕೇಳಿ ಅತ್ತೆ ಅವರು ಹೋಗಂದ್ರೆ ನಾನು ಬರ್ತೀನಿ, ಇಲ್ಲ ಅಂದರೆ ಬರಲ್ಲ ಅಂತ ಹೇಳಿದೆ. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇರೋದು. ಇಲ್ಲಿ ರೂಮಿಗೆ ಬಂದ ಇಬ್ಬರು ಕೂಡಿ ಗುಸು ಗುಸು ಮಾತಾಡಿರಿ, ಮಾತಾಡ್ಕೊಂಡು ನಮ್ಗೆ ಈಗ ಪರ್ಮಿಷನ್ ಕೇಳ್ತನಂತೆ ಅನ್ನೋ ಥರ ನಾಟಕ ಆಡಕತ್ತಾರನ? ಆತ ಕರ್ಕೊಂಡು ಹೋಗಿ ಪಾಪ, ಕರ್ಕೊಂಡು ಹೋಗಿ ಬಾ, ಅಡ್ಡಾಡ್ರಿ. ಈಗ ಅಡ್ಡಾಡ್ದ ನಮ್ಮ ವಯಸ್ಸಾದ್ಮೇಲೆ ಅಡ್ಡಾಡ್ತಾರನ? ನಿಮ್ಮಪ್ಪ ನಮ್ಮ ಮನೆ ಬಿಟ್ಟು ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗಿಲ್ಲ, ಬರೀ ಮದುವೆ ಗುಡಿ ಗುಂಡ ಅಂತ ಅಡ್ಡಾಡಿಸ್ಬಿಟ್ಟ. ಯಾವ್ದಾರ ದೂರ ಊರು ಕರ್ಕೊಂಡು ಹೋಗ್ತಾನಂತಂದ್ರೆ ಒಂದಿನ ಕರ್ಕೊಂಡು ಹೋಗಿಲ್ಲ. ಮಕ್ಕಳರ ಕರ್ಕೊಂಡು ಹೋಗ್ತಾರ ಅಂದ್ರೆ ಮಕ್ಕಳವ್ರ ಹೆಂಡತಿ ಕರ್ಕೊಂಡು ಅಡ್ಡಾಡ್ತಾರೆ. ನಮ್ಮನ್ನ ಯಾರು ಕರ್ಕೊಂಡು ಹೋಗ್ಬೇಕು? ನಾವು ಇಲ್ಲೇ ಮನೆಯಾಗ ಬಿಡ್ಬೇಕು. ಆಯ್ತಾಯ್ತು, ಹೋಗಿ ಬರ್ರಿ ಆರಾಮ್ ಹೋಗಿ ಬರ್ರಿ. ಅಮ್ಮ, ನೆಕ್ಸ್ಟ್ ಟೈಮ್ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಕೂಡ ಒಂದು 1 ಡೇ ಟ್ರಿಪ್ ಮಾಡ್ಕೊಂಡು ಹೋಗಿ ಬರೋಣ ಎಲ್ಲಾರ, ಸರಿನಾ? ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಏನೂ ಯೋಚನೆ ಮಾಡಬೇಡ್ರಿ. ಅಪ್ಪ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನಾಯ್ತು, ನಾನು ಕರ್ಕೊಂಡು ಹೋಗ್ತೀನಿ. ಆಯ್ತು, ನಾನು ನೋಡ್ತೇನೆ ಯಾವಾಗ ಕರ್ಕೊಂಡು ಹೋಗಿ, ಹೆಂಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಆತಾತ್, ಈಗ ಹೆಂಡತಿ ಕರ್ಕೊಂಡು ಹೊಂಟಿಯಲ್ಲ, ಹೋಗಿ ಬಾ ನಿನ್ನ ಗಂಡ ಕರ್ಕೊಂಡು ಹೊಂಟಾನ, ಹೋಗಿ ಬಾ. ಮತ್ತೆ ಏನೋ ಮತ್ತೆ ಬೇಡ ಅಂತೇಳಿ ಎಲ್ಲರ ಮುಂದೆ ಹೇಳ್ಕೊಂಡು ಅಡ್ಡಾಡಿ. ಅಯ್ಯೋ, ಹಾಗೇನಿಲ್ಲ ಅತ್ತಿ, ನೀವು ಬೇಡ ಅಂದ್ರೆ ನಾನೇನು ಹೋಗಂಗಿಲ್ಲ, ನೀವು ಹೋಗಂದ್ರೆ ಅಷ್ಟೇ ಹೋಗೋದು. ಹೇಳಿದಲ್ಲ, ಮತ್ತೆ ಹೇಳಲಿಕ್ಕೆ ಹೇಳ್ತಿದ್ದೀವಿ, ಹೋಗಂತ ಹೇಳಿದನ, ಏನು ಮತ್ತೆ ನಾನು ಬೇಡ ಅಂತ ಹೇಳ್ಬೇಕಾ ನೀನು? ಸರಿ ಅಮ್ಮ, ನಾವು ಇವತ್ತು ಸಾಯಂಕಾಲ ಹೋಗತ್ತೀವಿ. ನಾಳೆ ಇಲ್ಲ ನಾಡಿದ್ದಿಲ್ಲ
3 ದಿನ ಆಗುತ್ತಮ್ಮ ಬರೋದಕ್ಕೆ, ಸರಿನಾ? ಅಚ್ಚಿ ನಾಡೋದು ಬೆಳಗ್ಗೆ 10 ಗಂಟೆ ಎಲ್ಲ 11 ಗಂಟೆ ಆಗುತ್ತೆ ಬರೋಕೆ. ಹಾಂ, ಸರಿ, ಯಾವಾಗಾದರೂ ಬರ್ರಿ. ಹೊಂಟರಲ್ಲ, ಹೋಗಿ ಬರ್ರಿ. ಒಗಾತಿಂದ ಹೋಗಿ ಬರ್ರಿ ಅಷ್ಟೇ. ನಾ ಏನೋ ಹೇಳಕ್ಕೆ ಬಂದ ಮರ್ತ ಬಿಟ್ಟು ನೋಡು. ಏನು ಹೇಳಕ್ಕೆ ಬಂದಿನೋ ಏನೋ. ನೆನಪದಾಗ ಹೇಳಮ್ಮ. ನಾವು ಇನ್ನೊಂದು 2 ತಾಸು ಇರ್ತವೆ. 2 ತಾಸು ಆದಮೇಲೆ ಒಂದು ಸ್ವಲ್ಪ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಬರ್ತೇವೆ. ಸರಿ. ಖುಷಿನಾ? ಥ್ಯಾಂಕ್ ಯು ಸೋ ಮಚ್ ರೀ. ಇಷ್ಟು ದಿನ ಆದಮೇಲೆ ಅಪ್ಪ ಅಮ್ಮನ ನೋಡ್ತಾನೆ ಖುಷಿ ಆಗತ್ತೈತಿ. ಅದು ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಆವಾಗಲೇ ಒಂದು ಪಪ್ಪಿ ಕೊಡಂತಂದ್ರೆ ಎಷ್ಟೆಲ್ಲ ಡ್ರಾಮಾ ಮಾಡಿದಿ. ಇವಾಗ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಹೋಗತ್ತಾನ ಅಂಥೇಳಿ ನೀನು ಓಡಿ ಬಂದು ಈ ಥರ ಇಷ್ಟೊಂದು ಕಿಸ್ ಕೊಡತ್ತಿದ್ದಿ ಅಲ್ಲ ನಿನ್ನ. ಎಲ್ಲ ಹೋಗ್ತಾ ಇದೆ ನಿಲ್ಲ ಮಧು. ಅಲ್ಲ, ಇವಾಗಾದರೂ ಅಮ್ಮ ಹೇಳಿದ್ದಾರೆ, ಮತ್ತು ನೀನು ಹಂಗೆ ಓಡಿದ್ರೆ ಮತ್ತು ನಾನು ಹಂಗೆ ಮಾಡ್ಬೇಕಾಗತ್ತೆ. ಸರಿ ಆಯಿತು, ನಾನು ಏನು ಮಾಡಲ್ಲ, ಬ್ಯಾಗ್ನ ರೆಡಿ ಮಾಡ್ಕೋಬಾ, ಮತ್ತು ನನಗೆ ಟೈಮ್ ಆಗುತ್ತೆ. ನೀನೇನು ಅಲ್ಲಿ ಬಿಟ್ಟು ನಾನು ಆ ಕಡೆ ಹೋಗ್ತೀನಿ, ಸರಿನಾ? ಸರಿ, ನೀವು ಕೈ ಬಿಡಿ, ನಾನು 1 ನಿಮಿಷ ಹೊರಗಡೆ ಹೋಗಿ ಬರ್ತೀನಿ. ಯಾಕೆ ಇವಾಗ ಇಲ್ಲಿ ಬಟ್ಟೆ ಪ್ಯಾಕ್ ಮಾಡ್ಕೊಂತ ಹೇಳ್ತೀನಿ, ಮತ್ತೆ ಹೊರಗೆ ಹೋಗ್ತೀಯಾ? ಅಯ್ಯೋ ಬಂದಿರಿ, ಕೈ ಬಿಡಿ.